ಸ್ನೇಹಿತರೆ, ನಿಮ್ಮ ಜೀವನ ಶೈಲಿಗೆ ತಕ್ಕಂತೆ ಮನೆ ಪ್ಲ್ಯಾನಿಂಗನ್ನು ಈ ರೀತಿ ಕೂಡ ಮಾಡ್ಕೊಳ್ಬೋದು. ನೋಡಿ, 24x39 ಮನೆ ಪ್ಲ್ಯಾನಿಂಗ್ ಈ ರೀತಿ ಇದೆ. ಇದು ಮನೆಯ ಮುಂಭಾಗವಾಗಿರುತ್ತೆ. ಹಾಗೆ ಸೀಟೌಟ್ ನೋಡಿ, 5x24 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇಲ್ಲಿ ಮೇನ್ ಡೋರ್ ಬರುತ್ತೆ. ಹಾಗೆ ಹಾಲ್ ಏರಿಯಾ ನೋಡಿ 12x12 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಹಾಲಿಂದ ಡೈನಿಂಗ್ ಕಡೆ ಬರುವಾಗ ಈ ಪ್ಲೇಸನ್ನು ಓಪನ್ ಆಗಿ ಆರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಇದು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ನೋಡಿ 10x17 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಡೈನಿಂಗಿಂದ ಕಿಚನ್ ಕಡೆ ಬರುವಾಗ ಇಲ್ಲಿ ಡೋರ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡ್ಕೊಳ್ಬೋದು, ಅಥವಾ ಹಾಗೆ ಓಪನ್ ಆಗಿ ಕೂಡ ಇಟ್ಕೊಳ್ಬೋದು. ನೋಡಿ, ಡೈನಿಂಗಿಂದ ಕಿಚನ್ ಏರಿಯಾ ನೋಡಿ 12x12 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಬೆಡ್ರೂಮ್ ಏರಿಯಾಗಳು ಡೈನಿಂಗಿಂದನೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಬೆಡ್ರೂಮ್ ಡೋರ್ ಇಲ್ಲಿ ಬರುತ್ತೆ. ಈ ಬೆಡ್ರೂಮ್ ನೋಡಿ 12x12 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ವಾಶ್ರೂಮ್ ಡೋರ್ ಬರುತ್ತೆ. ವಾಶ್ರೂಮ್ ನೋಡಿ 5x7 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಇನ್ನೊಂದು ವಾಶ್ರೂಮ್ ನೋಡಿ ಡೈನಿಂಗಿಂದ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇದು ಕಾಮನ್ ವಾಶ್ರೂಮ್ ಆಗಿದೆ. ಇದು ಕೂಡ ಸೇಮ್ ಅಳತೆಯಲ್ಲಿದೆ. ಹಾಗೆ ಇನ್ನೊಂದು ಬೆಡ್ರೂಮ್ ಕೂಡ ಡೈನಿಂಗಿಂದನೇ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಇಲ್ಲಿ ಡೋರ್ ಬರುತ್ತೆ. ಬೆಡ್ರೂಮ್ ನೋಡಿ 12x12 ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಲ್, ಕಿಚನ್ ಮತ್ತು ಡಬಲ್ ಬೆಡ್ರೂಮ್ ಕೂಡ ಸೇಮ್ ಅಳತೆಯಲ್ಲಿ ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ ಕಿಚನಲ್ಲಿ ಕಿಚನ್ ಸ್ಟ್ಯಾಂಡ್ ನೋಡಿ ಈ ರೀತಿ ಎಲ್ ಶೇಪಲ್ಲಿ ಬರುತ್ತೆ. ಹಾಗೆ ಡೈನಿಂಗಲ್ಲಿ ನೋಡಿ ಕೈ ತೊಳೆಯೋ ಬೇಸಿನ್ ಏರಿಯಾ ಇಲ್ಲಿ ಬರುತ್ತೆ. ಹಾಗೆ ಹಾಲ್ನಲ್ಲಿ ನೋಡಿ ಟಿವಿ ಯೂನಿಟ್ ನೋಡಿ ಈ ಗೋಡೆಗೆ ಬರುತ್ತೆ. ಹಾಗೆ ಸೀಟೌಟ್ ತುಂಬ ದೊಡ್ಡದಾಯಿತು ಅಂತ ಅನ್ನೋದಾದರೆ ಏನಿಮೆಟ್ಲನ್ನು ಈ ಏರಿಯಾದಲ್ಲಿ ಮಾಡ್ಕೊಳ್ಬೋದು. ಆಗ ಸೀಟೌಟ್ ಕೂಡ 5x12 ಸಿಗುತ್ತೆ. ಏನಿಮೆಟ್ಲ್ ಕೂಡ 5x12 ಸಿಗುತ್ತೆ. ನೋಡಿ, ಈ ರೀತಿ ಮೆಟ್ಲುಗಳು ಬರುವಂಥದ್ದು. ಹಾಗೆ ಈ ಪ್ಲ್ಯಾನಿಂಗಲ್ಲಿ ನೋಡಿ ವಿಂಡೋಗಳು ನೋಡಿ ಹಾಲಲ್ಲಿ 2 ವಿಂಡೋ ಬರುತ್ತೆ. ಬೆಡ್ರೂಮಲ್ಲಿ ಕೂಡ 2 ವಿಂಡೋ ಬರುತ್ತೆ. ವಾಶ್ರೂಮಲ್ಲಿ ಕೂಡ ಚಿಕ್ಕ ವಿಂಡೋಗಳು ಬರುತ್ತೆ. ಈ ಬೆಡ್ರೂಮಲ್ಲಿ ಕೂಡ 2 ವಿಂಡೋ ಬರುತ್ತೆ. ಹಾಗೆ ಡೈನಿಂಗಲ್ಲಿ ಕೂಡ 1 ವಿಂಡೋ ಬರುತ್ತೆ. ಇನ್ನು ಕಿಚನಲ್ಲಿ ನೋಡಿ ಈ ಕಡೆ 1 ಬರುತ್ತೆ. ಹಾಗೆ ಈ ಸೈಡಲ್ಲಿ 1 ವಿಂಡೋ ಬರುತ್ತೆ.
ನೋಡಿ 24x39 ಪ್ಲ್ಯಾನಿಂಗಲ್ಲಿ ನಿಮ್ಮ ಜೀವನ ಶೈಲಿಗೆ ತಕ್ಕಂತೆ ಪ್ಲ್ಯಾನಿಂಗನ್ನು ಮಾಡ್ಕೊಳ್ಬೋದು. ನೋಡಿ ಈ ಪ್ಲ್ಯಾನಿಂಗಲ್ಲಿ ನೋಡಿ ಸೀಟೌಟ್ ದೊಡ್ಡದು ಬೇಕಾದ್ರೆ ಮಾಡ್ಕೊಳ್ಬೋದು ಅಥವಾ ಚಿಕ್ಕದು ಬೇಕಾದ್ರೆ ಮಾಡಿಕೊಂಡು ಏಣಿ ಮೆಟ್ಲು ಕೂಡ ಇಲ್ಲೇ ಇಟ್ಟು ಪ್ಲ್ಯಾನಿಂಗ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಹಾಲ್ ಏರಿಯಾ, ಇನ್ನು ಕಿಚನ್ ಏರಿಯಾ, ಹಾಗೆ ಡೈನಿಂಗ್ ಏರಿಯಾ. ಡೈನಿಂಗ್ ಕೂಡ ತುಂಬ ದೊಡ್ಡದಾಗಿ ಸಿಗ್ತಾ ಇದೆ. ಡೈನಿಂಗಿಂದನೇ ಬೆಡ್ರೂಮ್ ಏರಿಯಾ ಇಟ್ಟು ಪ್ಲ್ಯಾನಿಂಗ್ ಮಾಡಲಾಗಿದೆ. ಹಾಗೆ 2 ವಾಶ್ರೂಮ್ಗಳನ್ನು ಇಟ್ಟು ಪ್ಲ್ಯಾನಿಂಗನ್ನು ಮಾಡಿಕೊಂಡಿರುವಂತಹದ್ದು. 24x39 ಮನೆ ಪ್ಲ್ಯಾನಿಂಗ್ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.